ಷಡ್ರಂಪಾಡಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸಾಚರಣೆ ಪ್ರಯುಕ್ತ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಈ ಪ್ರಯುಕ್ತ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಕಾಸರಗೋಡು ವತಿಯಿಂದ ಅತಿ ವಿಶಿಷ್ಟ ನಿತ್ಯ ನೂತನ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ವೈಭವದಿಂದ ಜರುಗಿತು. ಷಡ್ರಂಪಾಡಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸಾಚರಣೆ ಪ್ರಯುಕ್ತ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಕಾಸರಗೋಡು ವತಿಯಿಂದ 134ನೇ ಅತಿ ವಿಶಿಷ್ಟ ನಿತ್ಯ ನೂತನ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಜರುಗಿತು. ಡಾಕ್ಟರ್ ವಾಣಿಶ್ರೀ ಸಾಹಿತ್ಯ ಪ್ರಸ್ತುತಿಯೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಈಶ್ವರ ಸೂರಂಬೈಲು ಗಾನ ವೈಭವ ಕಾರ್ಯಕ್ರಮ ನಡೆಸಿಕೊಟ್ಟು ಮಧುಲತಾ ಪುತ್ತೂರು ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಲಾ ಮಾಣಿಕ್ಯಗಳಾದ ಮಧುಲತಾ ಪುತ್ತೂರು, ನವ್ಯಶ್ರೀ ಕುಲಾಲ್, ಶರಣ್ಯ ಶೆಟ್ಟಿ, ಸನೂಷ್ ಸುನಿಲ್, ಆಹನಾ, ಮೇಧಾ, ಶಿವಪ್ರಿಯಾ, ಯಶಿಕಾ ಸಂದೀಪ್, ರಿಷಿ ಸುದರ್ಶನ್, ಜಿಯಾ ಗಿರೀಶ್, ಗೌತಮಿ, ರಶ್ಮಿತಾ, ಮನೀಶ್, ರಿಷಿ, ದಾನ್ವಿಕಾ, ದಿಯಾ, ಸುಕೇಶ್ ಗಟ್ಟಿ ಮುಂತಾದವರು ಭಾಗವಹಿಸಿ ಅತ್ಯುತ್ತಮ ಕಲಾ ಪ್ರದರ್ಶನಗೈದು ಅಪಾರ ಜನರ ಮೆಚ್ಚುಗೆಗೆ ಪಾತ್ರರಾದರು. ಡಾಕ್ಟರ್ ವಾಣಿಶ್ರೀ ಅವರಿಗೆ ಷಡ್ರಂಪಾಡಿ ವಿಭಾಗದ ಸಂಸ್ಥೆಯ ಕಲಾವಿದರು, ಪಾಲಕರು, ಪೋಷಕರು ಸೇರಿ ಶಾಲು ಹೊದಿಸಿ ವಿಶೇಷ ಸನ್ಮಾನ ಪತ್ರ ನೀಡಿ ಗೌರವಿಸಿದರು. ಸಂಸ್ಥೆಯ ಕಲಾ ನಕ್ಷತ್ರ ಜಿಯಾ ಗಿರೀಶ್ ಅವರ 13ನೇ ವರ್ಷದ ಹುಟ್ಟುಹಬ್ಬವನ್ನು ದೀಪ ಬೆಳಗಿಸಿ ನೆರೆದ ಸಕಲ ಜನರಿಗೆ ಸಿಹಿ ಹಂಚುವ ಮೂಲಕ ವೈವಿಧ್ಯಮಯವಾಗಿ ಆಚರಿಸಲಾಯಿತು. ಡಾಕ್ಟರ್ ವಾಣಿಶ್ರೀ ಅವರಿಗೆ ದೇವಸ್ಥಾನದ ಪ್ರಸಾದ ಕೊಟ್ಟು ಹರಸಲಾಯಿತು. ಎಲ್ಲ ಕಲಾವಿದರಿಗೆ ಸಂಸ್ಥೆಯ ವತಿಯಿಂದ ಗಣ್ಯರ ಸನ್ಮುಖದಲ್ಲಿ ಗೌರವ ಸ್ಮರಣಿಕೆ ನೀಡಿ ಅಭಿನಂದಿಸಲಾಯಿತು. ದೇವಸ್ಥಾನದ ಮುಖ್ಯಸ್ಥ ಶಂಕರನಾರಾಯಣ ಭಟ್ ದೇವರ ದೀಪದಂತೆ ಮನಸ್ಸು ಪ್ರಜ್ವಲಿಸಲಿ ಎಂದು ತಮ್ಮ ಆಶೀರ್ವಚನದಲ್ಲಿ ಜಿಯಾ ಗಿರೀಶ್ ಅವರಿಗೆ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಶಂಕರನಾರಾಯಣ ಭಟ್, ಕೃಷ್ಣಮೂರ್ತಿ, ಗೋಪಾಲಕೃಷ್ಣ ಭಟ್, ರಾಜೇಶ್, ಅಚ್ಯುತ ಭಟ್, ಸತೀಶ್ ಭಟ್, ಅಶ್ವಿನಿ, ನಿವೇದಿತಾ, ದಾಕ್ಷಾಯಿಣಿ, ಗಿರೀಶ್, ರಾಜೇಶ್, ಉಷಾ, ನವೀನ್, ಲತಾಕುಮಾರಿ, ಪ್ರತಿಭಾ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು.